ಶಿವಣ್ಣ ಸಾಯೋವಷ್ಟರಲ್ಲಿ ನಾನು ನಿಂತ್ಕೋಬೇಕು ಎಂದ ಗಂಡುಗಲಿ ಮನು. 2 ದೋಣಿ ಮೇಲೆ ಕಾಲಿಟ್ಟು ಮಕಾಡೆ ಮಲಗಿದ ಮನು. ಮಡೆನೂರ್ ಮನು ಫುಲ್ ವರ್ಷನ್ ಆಡಿಯೋ ರಿಲೀಸ್. 2 ದೋಣಿಯ ಮೇಲೆ ಕಾಲಿಡಲು ಹೋಗಿ ಕೆಳಗೆ ಬಿದ್ದ ಮಡೆನೂರ್ ಮನು ಸದ್ಯಕ್ಕೆ ಜೈಲಿಂದ ಹೊರಬಂದಿದ್ದಾರೆ. ಹೊರಬಂದ ನಂತರ ವೈರಲ್ ಆದಂತಹ ಆಡಿಯೋ ನನ್ನದಲ್ಲ ಅಂತ ಹೇಳಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ನನ್ನ ಮುಗಿಸಿದ್ರು ಅಂತ ಹೇಳಿದ್ದಾರೆ. ನಾನು ಜೈಲು ಪಾಲಾಗುವ ಮುನ್ನ ನನಗೆ ಕರೆ ಮಾಡಿದ್ರು. ನೀನು ಅತ್ಯಾಚಾರದ ಪ್ರಕರಣದಲ್ಲಿ ತಪ್ಪಿಸಿಕೊಂಡು ಹೊರ ಬಂದ್ರೆ ನಿನ್ನ ವಿರುದ್ಧ ನಾವು ಇನ್ನೊಂದು ಪ್ಲಾನ್ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. 50,000 ಖರ್ಚು ಮಾಡಿ ಆಡಿಯೋವನ್ನ ರೆಡಿ ಮಾಡಿದ್ದೇವೆ ಅಂತ ನನಗೆ ಧಮಕಿ ಹಾಕಿದ್ದಾರೆ ಅಂತ ಕೂಡ ಮನು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಣ್ಣ, ಧ್ರುವ ಸರ್ಜಾ, ದರ್ಶನ್ ಬಳಿ ಹೋಗಿ ಎಲ್ಲವನ್ನ ವಿವರಿಸ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇದರ ನಡುವೆ ಮಡೆನೂರ್ ಮನು ಅವರದ್ದು ಎನ್ನಲಾದಂತಹ ಹಳೆಯ ಆಡಿಯೋವೊಂದು ಇದೀಗ ಫುಲ್ ವರ್ಷನ್ನ ಸಂತ್ರಸ್ತ ಯುವತಿ ಬಹಿರಂಗಗೊಳಿಸಿದ್ದಾರೆ. ಅವನು ದುರಹಂಕಾರಿ ಅಂತ ಹೇಳಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶಿವಣ್ಣ, ದರ್ಶನ್ ಮತ್ತೆ ಧ್ರುವ ಸರ್ಜಾ ಬಗ್ಗೆ ಮಡೆನೂರ್ ಮನು ಅವರು ಮಾತನಾಡಿರುವಂತಹ ಸಂಪೂರ್ಣವಾದ ಆಡಿಯೋವನ್ನ ಹಂಚಿಕೊಂಡಿರುವ ಸಂತ್ರಸ್ತ ಯುವತಿ ಬರೀ ಸುಳ್ಳು, ನಂಬಿಕೆ ದ್ರೋಹ, ಅಹಂಕಾರ, ದೌರ್ಜನ್ಯ, ಸತ್ಯನ ನಂಬಿರೋಳಿಗೆ ದೇವರೇ ಕಾವಲು ಅಂತ ಬರೆದುಕೊಂಡಿದ್ದಾರೆ. ಮುಂದುವರೆದು ತುಂಬಾ ಜನ ಇವನ ಧ್ವನಿ ಅಲ್ಲ ಅಂತ ಅಂದ್ಕೊಳ್ತಿರುವವರು ಧ್ವನಿ ಪರೀಕ್ಷೆ ಮಾಡಿಸಿ FSLಗೆ ಕಳುಹಿಸಿ. ಯಾವ ದಿನ, ಯಾವ ಟೈಮ್, ಎಲ್ಲಿ ಅಂತ ಪರೀಕ್ಷೆ ಆಗ್ಲಿ. ಎಷ್ಟೋ ದಾಖಲೆಗಳನ್ನ ಸೋಷಿಯಲ್ ಮೀಡಿಯಾಗೆ ಬಿಟ್ಟಿಲ್ಲ ಅಂದ್ರೆ ಅದಕ್ಕೆ ಕಾರಣ ಅವನ ಹೊಲಸು ಮಾತುಗಳು. ಬಟ್ ಇದು ಅವನ ಮಾತುಗಳಲ್ಲ ಅನ್ನೋ ಸಂದೇಹ ಬಂದಿರೋದ್ರಿಂದ ಅದರ ಕಂಟಿನ್ಯೂಯೇಷನ್ ಅನ್ನ ಬಿಟ್ಟಿದ್ದೇನೆ. ಹೆಚ್ಚು ಮಾಹಿತಿ ಇನ್ನೂ ಬೇಕು ಅಂದ್ರೆ ಅದು ಕೂಡ ಪರೀಕ್ಷೆ ಆಗ್ಲಿ, ಗೊತ್ತಾಗುತ್ತೆ ಎಷ್ಟು ನಾಟಕಗಳನ್ನ ಆಡಿ ನನಗೆ ಮೋಸ ಮಾಡಿದ್ದಾನೆ ಅಂತ ಸಂತ್ರಸ್ತ ಯುವತಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಸಂತ್ರಸ್ತೆ ಹಂಚಿಕೊಂಡಿರುವಂತಹ ಆಡಿಯೋದಲ್ಲಿ ಮಾತನಾಡಿರುವಂತಹ ಮಡೆನೂರ್ ಮನು, ನಾನು ಇನ್ನೂ ಬೆಳಿಬೇಕು ಅಂತಿದ್ದೀನಿ ಅಂತ ಹೇಳಿದ್ದಾರೆ. ಆಗ ವ್ಯಕ್ತಿಯೊಬ್ಬರು, ಬೆಳಿಬೇಕು ಅಂದ್ರೆ ಬೆಳಿಬೇಕು, ಯಾಕೆ ಸುಮ್ಮನೆ ಈ ತರ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಮಡೆನೂರ್ ಮನು ಅವರು, ಶಿವರಾಜ್ ಕುಮಾರ್ ಇವರೆಲ್ಲ ಸಾಯೋ ಅಷ್ಟರಲ್ಲಿ ನಾನು ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಕೆರಳುವಂತಹ ಸಂತ್ರಸ್ತ ಯುವತಿ, ಇನ್ನೊಬ್ಬರ ಸಾವಿನ ಮೇಲೆ ಸಾಧನೆ ಮಾಡಿ ಏನ್ ಕಟ್ಕೊಳ್ತೀಯಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸಂತ್ರಸ್ತ ಯುವತಿಯ ಮಾತುಗಳಿಗೆ ಮಡೆನೂರ್ ಮನು ಅವರು ತನ್ನೆದುರು ಕುಳಿತಿರುವಂತಹ ವ್ಯಕ್ತಿಗೆ, ಅವಳು ದುಡ್ಡಿಗೆ ಆಸೆ ಪಡೋಳಲ್ಲ, ನಾನು ಇಷ್ಟಪಟ್ರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತಹ ವ್ಯಕ್ತಿ ಅಂತಾರೆ. ಆ ನಂತರ ಈ ಹಿಂದೆ ವೈರಲ್ ಆಗಿದ್ದ ಆಡಿಯೋದಲ್ಲಿ ಹೇಳಿದ ಮಾತುಗಳನ್ನ ಸಹ ಹೇಳ್ತಾರೆ. ಶಿವರಾಜ್ ಕುಮಾರ್ ಅವರು ಇನ್ನೊಂದು 6 ವರ್ಷ ಸತ್ ಹೋಗ್ತಾರೆ ಅಂತ ನಂಗೆ ಗೊತ್ತು. ಧ್ರುವ ಸರ್ಜಾ ಇನ್ನೊಂದು 8 ವರ್ಷ ಇರ್ಬೋದು. ದರ್ಶನ್ ಸತ್ತೋದ, ದರ್ಶನ್ ಸರ್ ಇನ್ನೊಂದು 6 ವರ್ಷ ಕ್ರೇಜ್ ಇರುತ್ತೆ, ಸಿನಿಮಾ ಓಡಲ್ಲ. ಅವರು 3 ಜನರ ಮಧ್ಯೆ ಕಾಂಪಿಟೇಷನ್ ಕೊಡೋದಕ್ಕೆ ಬಂದಿರುವಂತಹ ಗಂಡುಗಲಿನೇ ನಾನು ಅಂತ ಹೇಳ್ತಾರೆ. ಆ ನಂತರ ತಾನು ಮತ್ತೆ ಕುಡಿಯೋದಕ್ಕೆ ಶುರು ಮಾಡಿದ್ದು ಏಕೆ ಅನ್ನೋದನ್ನ ಸಹ ಹೇಳುವ ಮಡೆನೂರ್ ಮನು, ನಾನು ಜಿಮ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿ ನಿನ್ನೆಯಿಂದ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ದೇನೆ. ಯಾಕೆ ಅಂತ ಕೇಳ್ತಿದ್ದಾರೆ. ಒಂದು ಹುಡುಗಿಗೆ ಅನ್ಯಾಯ ಮಾಡಿದ್ದೀನಿ, ಮರ್ತು ಬಿಡಬೇಕು, ಆಗ್ತಿಲ್ಲ. ಇನ್ನು 2-3 ಸಿನಿಮಾ ಹೀರೋ ಆಗಬೇಕು, 50 ಸಿನಿಮಾಗೆ ಹೀರೋ ಆಗಬೇಕು ಅಂತ ನನಗೆ ಕನ್ಸಿದೆ ಅಂತ ಕೂಡ ಹೇಳ್ತಾರೆ. ಮುಂದುವರೆದು ಸಂತ್ರಸ್ತ ಯುವತಿಯ ಕುರಿತು ಸಹ ಮಾತನಾಡುವ ಮನು, ಇವಳೇನು ದುಡ್ಡು ಕೇಳಿಲ್ಲ ರೀ, ಒಳ್ಳೆ ಪ್ರಾಣಿ ಇದು ಅಂತ ಕೂಡ ಹೇಳ್ತಾರೆ. ಆಗ ಸಂತ್ರಸ್ತ ಯುವತಿ, ಅಣ್ಣ ಎದ್ದು ಹೋಗೋಣ, ಇವನದ್ದು ಇದ್ದಿದ್ದೇ ಕತೆ ಅಂತ ಕೂಡ ಹೇಳ್ತಾರೆ. ಆಗ ಮಡೆನೂರ್ ಮನು ಸಂತ್ರಸ್ತ ಯುವತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸೋದಕ್ಕೆ ಶುರು ಮಾಡ್ತಾರೆ. ಸದ್ಯ ಸಂತ್ರಸ್ತೆ ಹಂಚಿಕೊಂಡಂತಹ ಈ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಮಡೆನೂರ್ ಮನು ವಿರುದ್ಧ ಮತ್ತೊಮ್ಮೆ ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಮಡೆನೂರ್ ಮನು ಈ ವೈರಲ್ ಆಡಿಯೋಗೆ ಪ್ರತಿಕ್ರಿಯೆ ಕೊಡ್ತಾರಾ ಅಥವಾ ಆ ಆಡಿಯೋ ನನ್ನದಲ್ಲ ಅಂತ ಮತ್ತೊಮ್ಮೆ ಹೇಳ್ತಾರಾ ಅನ್ನೋದನ್ನ ಇನ್ನು ಕಾದು ನೋಡ್ಬೇಕಿದೆ. ಬೆಳಿಬೇಕು ಅಂತ ಇದ್ದೀನಿ. ಬೆಳಿಬೇಕು ಅಂದ್ರೆ ಎಲ್ಲರೂ ಬೆಳಿಬೇಕು. ಯಾಕೆ ಇಂಥವೆಲ್ಲ ಮಾತಾಡ್ಬೋದು? ಶಿವರಾಜ್ ಕುಮಾರ್ ಇವರೆಲ್ಲ ಸಾಯೋ ವರ್ಷದೊಳಗೆ ನಾನು ನಿಂತ್ಕೋಬೇಕು ಅಂತ ಹೋರಾಡ್ತೀನಿ. ಈ ತರ ಸಾಧನೆ ಮಾಡೋರಿಗೆ ಇನ್ನೊಬ್ರು ಸಾಧನೆ ಮಾಡೋದು ಏನ್ ತಕ್ಕೋತೀಯ ನೋಡ್ರಿ, ಅವ್ರ ದುಡ್ಡಿಗೆ ಆಸೆ ಪಡೋಣ. ನಾನು ಇಷ್ಟಪಟ್ರೆ ಕೋಟಿಗಟ್ಟಲೆ ಖರ್ಚು ಮಾಡುವಂತ ವ್ಯಕ್ತಿ ಶಿವರಾಜ್ ಕುಮಾರ್. ಇನ್ನೊಂದು 6 ವರ್ಷ ಸತತ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸತೋದ ಯಾರು ರೆಕಾರ್ಡ್ ಮಾಡಿ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ. ಅವ್ರ 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ ನಿಂತ ಗಂಡುಗಲ್ಲಿರಿ ನಾನು.
ಜಿಮ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡಿ ನೆನ್ನೆಂದ 5 ಗಂಟೆ ತನಕ ಕುಡಿಯಕ್ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಯಾಕೆ ಅಂತ ಕೇಳ್ತಾರೆ. ಇಲ್ಲ ಒಂದು ಹುಡುಗಿ ನೇಹ ಮಾಡ್ಬಿಟ್ಟೆ ಕೊಡ್ತೇನೆ, ಮರ್ತು ಬಿಡ್ಬೇಕು, ನನಗೆ ಆಗ್ತಿಲ್ಲ, ನನಗೆ ಇನ್ನೂ 2-3 ಸಿನಿಮಾ ಹೀರೋ ಆಗ್ಬೇಕು, 3 ಸಿನಿಮಾ ಅಲ್ಲ 50 ಸಿನಿಮಾ ಹೀರೋ ಆಗ್ಬೇಕು ಅನ್ನೋ ಕನ್ಸಿದೆ. ಕನ್ಸಿಗೆ ತುಂಬ ಪಾಪ ಇದೇನ್ ನನ್ ದುಡ್ಡು ಕೇಳಿದಾರೆ, ಇದು ಒಳ್ಳೆ ಪ್ರಾಣಿ ಇದು. ಮಾ ಎದ್ದೋಗಮ್ಮ ಇದ್ದಿದ್ದೆ ಕತೆ ಅದೇ. ಈಗ ಅವೆಲ್ಲ ನನಗೆ ಒಂದೇಳ, ನನಗೆ ಈ ಕೆಟ್ಟ ಮಾತುಗಳು ಪಥಪಾಠಗಳು ಕೇಳಂಗೂ ಆಗಲ್ಲ, ಅದು ಕೇಳಿಸ್ಕೊಂಡು ಆಯ್ತು ಗೌರವ ಅಂತಾರ ಮಾತಾಡ್ತೀನಿ. ಅದ್ ಏನಾರ ಮಾಡ್ಕೊಳ್ರಿ, ಗೊತ್ತಿರತ್ತೆ. ನೀವಿಬ್ರು ಎದ್ದೋಗಮ್ಮ. ನೀವಿಬ್ರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,